ಬೇಕು. ಎಲ್ಲಿಗಾಗಿ ಹೋರಾಟ? ಎಲ್ಲಿಗಾಗಿ ಹೋರಾಟ? ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿವರೆಗೂ ಹೋರಾಟ? ಬರ್ರಿ ಸರ್ ಇಲ್ಲಿ.
ಅದು ಹಿಂಗ ತಡಿ ಬರ್ರಿ ಸರ್ ಬರ್ರಿ. ತಡಿ ವಿಡಿಯೋ ಮಾಡ್ತೀವಿ ಸರ್. ಹಿಂಗೆ ಮಾಡಿ ಸೋಲ್ ಮಾಡ್ತೀವಿ ಸೂಪರ್ ಹಿಂಗೆ ಮಾಡಿ. ಮೊದ್ಲ ಎರಡು ಇದು ಕರೆಕ್ಟ್. ಒಂದು ಪ್ರಾಬ್ಲಮ್ ಏನಂದ್ರಿ, ಕೊಪ್ಪಳ ಟು ಹ್ಯಾಟಿ ಇರೋದು 13 ಕಿಲೋಮೀಟರ್. 13 ಕಿಲೋಮೀಟರ್ ಜರ್ನಿ ಎಷ್ಟು ಅವರ್ ಮಾಡ್ಬೇಕು ನಾವು? 1 ತಾಸು 15 ನಿಮಿಷ ಆಗುತ್ತೆ ನಾವು ಮುಟ್ಬೇಕಾದ್ರೆ. ಬಸ್ ತಗೊಂಡು ಕೊಪ್ಪಳ ಬಸ್ ಸ್ಟ್ಯಾಂಡ್ ಬಿಟ್ಟು ಅಂದ್ರೆ ಹ್ಯಾಟಿ ಮುಟ್ಬೇಕಾದ್ರೆ 13 ಕಿಲೋಮೀಟರ್ಗೆ 1 ತಾಸು 15 ನಿಮಿಷ ಹೋಗ್ಬೇಕು. ಹುಡುಗರೆಲ್ಲ ಡೈಲಿ ಕೇಳ್ತಾವ್ರಿ, ಯಾಕ್ರಿ ಸರ್ ಲೇಟ್ ಆಯ್ತು ಅಂತೇಳಿ. ಈ ರೋಡ್ ಈ ತರ ಇರೋದಕ್ಕೆ 1 ತಾಸು 15 ನಿಮಿಷಕ್ಕೆ ಅರ್ಧ ತಾಸಿಗೆ ಒಂದು ಟ್ರಿಪ್ ಹೊಡ್ಯಕ್ಕೆ ನಮ್ಗೆ ಟ್ರಿಪ್ ಅದಾವ್ರಿ. ಆದ್ರೆ ಯಾವುದೇ ತರ ಟೈಮ್ ಕವರ್ ಆಗಲ್ರಿ. ಒಂದೇದ್ದು ಮುಂಚೆ 2 ಬಸ್ಸು ಸಿಟಿ ಬಸ್ ಹೊಡ್ತಿದ್ವಿ ಇಲ್ಲಿ, ಮಿನಿ ಬಸ್ ಹೊಡ್ತಿದ್ವಲ್ರಿ. ಈ ರಸ್ತೆಗೆಲ್ಲ ಮಿನಿ ಬಸ್ ಎಲ್ಲ ಹಾಳಾಗಿ ಹೋದ್ರು, ಪೂರ್ತಿ ಜಖಮಾಗಿ ಕಂಡಮಾಗಿ. ಈ ಮಿನಿ ಬಸ್ ಹೋದ್ರೆ ಕೆಳಗಡೆ ಎಲ್ಲ ಟಚ್ ಹಾಕೋರಿ, ಗೆರ್ಬಕ್ ಸಮೇತ ಜೆಂಟ್ ಸಮೇತ ಟಚ್ ಆಗೈತಿ. ಆ ಉದ್ದೇಶದಿಂದ ನಮ್ಮ ಸಾಹೇಬ್ರು ಏನ್ ಮಾಡಿದ್ರು, ಮತ್ತೆ 2 ದೊಡ್ಡ ಗಾಡಿ ಕೊಟ್ರಿ. ಈ 3 ಗಾಡಿ ಇರುತ್ತೆ ಈ ರೂಟ್ನಾಗ, 3 ಗಾಡಿನ ದೊಡ್ಡ ಗಾಡಿ ಕೊಟ್ರಿ. ಈಗ ದೊಡ್ಡ ಗಾಡಿ ಕೊಟ್ರು ದೊಡ್ಡ ಗಾಡಿ ಚಸಿ ತನ ಹತ್ತವ್ರಿ. ಇವು ತೆಗ್ಗ ಅಂತ ದೊಡ್ಡ ತೆಗ್ಗದವು. ಅದಕ್ಕೆ ಈಗ ಚಾಲಕರು ಬರ್ತಾರಲ್ರಿ, ಒಂದಿನ ಚಾಲಕರು ಬಂದ್ರೆ 2ನೇ ದಿನ ದಯಮಾಡಿ ಸರ್ ನಾ ರೂಟಿಗೆ ಹೋಗೋದಿಲ್ಲ, ಯಾರು ಬರೋದಿಲ್ಲ ಅಂತಾರೆ. ಈಗ ನಿರ್ವಾಹಕರಂಕ ನಾವು ಮಾಡ್ತೀವಿ ಬಿಡ್ರಿ ಸರ್. ಚಾಲಕರು ಒಂದ್ಸತಿ ಈ ರೂಟಿಗೆ ಬಂದ್ರಂದ್ರೆ ನಾವು ಬರಲ್ಲ ಅಂತಾರ್ರಿ. ಅದಕ್ಕೆ ದಯಮಾಡಿ ಇದು 13 ಕಿಲೋಮೀಟರ್ ರಸ್ತೆದಾಗ ಒಂದು 5 ಕಿಲೋಮೀಟರ್ ಇದೆ, ಬಾಳೆನಿಲ್ಲ. 5 ಕಿಲೋಮೀಟರ್ ಭಾಳ ಹದಗೆಟ್ಟಿದೆ ರಸ್ತೆ. 5ರಿಂದ 6 ಕಿಲೋಮೀಟರ್ ಸರಿಪಡಿಸ್ಕೊಟ್ರೆ ಹುಡುಗರು ಸುರಕ್ಷಿತವಾಗಿ ಕರ್ಕೊಂಡು ಹೋಗ್ಬೋದು. ಮೊನ್ನೆ ನಮ್ದು ಇದೆ ರನ್ನಿಂಗ್ ನಲ್ಲಿ ತೆಗ್ಗಲ್ಲಿ ವೀಲ್ ಕಟ್ಟೋದ್ರೂ ತೆಗ್ಗಿ ನಿಂತ ಗಾಡಿ. ಆ ತರ ಸಮಸ್ಯೆಗಳು ಭಾಳ ಆಗ್ತದೆ, ದೊಡ್ಡ ಅನಾಹುತಗಳು ಆಗ್ತದೆ. ಯಾವುದೇ ತರ ಅನಾಹುತ ಆಗ್ಬಾರ್ದು ಅಂತಂದ್ರೆ ಇದನ್ನೇನು ಸಮಸ್ಯೆ ಸ್ವಲ್ಪ ಸರ್ಕಾರದವರು ಇದಕ್ಕೆ ಯಾರು ಗಮನ ಇದ್ದಾರೆ, ಇದಕ್ಕೊಂದು ಸ್ವಲ್ಪ ಪರಿಹಾರ ಮಾಡಿಕೊಟ್ರೆ ಹುಡುಗರೆಲ್ಲ ಸುರಕ್ಷಿತವಾಗಿ ಕರ್ಕೊಂಡು ಹೋಗಕ್ಕೆ ನಾವು ಜವಾಬ್ದಾರಿ ಇದೀವಿ. ಹುಡುಗರೆಲ್ಲ ಸರಿಯಾದ ಟೈಮಿಗೆ ಹೋಗ್ಬೋದು. ಇದು 13 ಕಿಲೋಮೀಟರ್ ರಸ್ತೆದಾಗ ಒಂದು 5ರಿಂದ 6 ಕಿಲೋಮೀಟರ್ ಭಾಳ ಹದಗೆಟ್ಟಿದೆ. ದಯಮಾಡಿ ಇದನ್ನ ಸಂಬಂಧಪಟ್ಟರೆ ಮಾಡಿಕೊಟ್ರೆ ದೊಡ್ಡ ಅನುಕೂಲ ಆಗುತ್ತೆ ಅಂತಂದು ಇದರಲ್ಲಿ ನನ್ನದೊಂದು ಮನವಿ ಸರ್. ತಿಪ್ಪಣ್ಣ ಪಿಸಿ ಅಂತೇಳಿ ಕೊಪ್ಪಳ ಘಟಕದ ನಿರ್ವಾಹಕರು ಸರ್. ದಿನ ಸ್ಕೂಲಿಗೆ ಕರ್ಕೊಂಡು ಹೋಗ್ತಾ ಇಲ್ಲ. ಈ ಬಸ್ಗಳು ಮೊದ್ಲೇ ಇಲ್ಲ. ಈ ರೋಡ್ ನೋಡಿ, ಈ ಬಸ್ಗಳಾಗ ನಮ್ನ ಹತ್ಸ್ಕೊಂತಾನೆ ಇಲ್ಲ. ಮತ್ತೆ ಈ ರೋಡ್ ನೋಡಿದ್ರೆ ನಮಗೆ ಸ್ಕೂಲಿಗೆ ಹೋಗ್ಬೇಕಂತಾನೆ ಅನ್ಸಂಗಿಲ್ಲ. ಈ ಊರಿಗೆ ಆತ ಯಾರಾದ್ರೂ ಅದರ ಇಲ್ಲ ಅನ್ನೋದ ಗೊತ್ತಿಲ್ಲ ನಮಗೆ. ಈ ಶಾಸಕರು ಬರ್ತಾರೆ, ಪೂಜೆ ಮಾಡ್ತಾರೆ, ಹೋಗ್ತಾರೆ. ಇನ್ ಯಾವಾಗ ರೋಡ್ ಮಾಡ್ತಾರೆ ಅದಂತೂ ನಮಗೆ ಗೊತ್ತಿಲ್ಲ. ರೋಡ್ ಆಗಿ ನಾವು ಹುಟ್ಟಿದಾಗಿಂದಾನೆ ಹಿಂಗ ಇದೇನ ನನ್ನ ನೆನಪಿಗೋಸ್ಕರ ನನ್ನ ನೆನಪಿನಿಂದಾನೆ ಹಿಂಗ ಐತಿದ್ ರೋಡ್. ನಾ ಸ್ಕೂಲ್ ಕಲ್ತು ಕಾಲೇಜ್ ಕಲ್ತ್ರಿ ಹಿಂಗ ಐತಿದ್ ರೋಡ್. ಯಾವಾಗ ಆದಷ್ಟು ಬೇಗ ಈ ರೋಡ್ ಮಾಡಿಸ್ಬೇಕು, ನಮಗೆಲ್ಲ ಅನುಕೂಲ ಮಾಡಿಕೊಡ್ಬೇಕು. ರೋಡ್ನೆಲ್ಲ ಓಡಾಡೋರ್ಗೆಲ್ಲ ಅನುಕೂಲ ಆಗ್ಬೇಕಂತ ನಾವು ಕೇಳ್ಕೊಂತೀವಿ. ಏನ್ ಸಮಸ್ಯೆ ಅಂದ್ರೆ ಅವು ಆಟೋದೊಳಗೆ ಹೋಗಕ್ಕೆ ನಮಗ್ ಭಯ ಆಗುತ್ತೆ. ಈ ರೋಡ್ ನೋಡಿ ದಿನ ಸ್ಕೂಲ್ಗೆ ಹೋಗಕ್ಕೂ ಬೇಸರ ಆಗುತ್ತೆ ನಮಗೆ. ಈ ಬಸ್ ಒಳಗ ಮೊದ್ಲೇ ಬಸ್ ಇಲ್ಲ ನಮಗೆ. ಆದ್ರ ಈ ರೋಡ್ ನೋಡಿ ನಮ್ ಬಸ್ ಒಳಗ ಹಚ್ಕೊಂತ ಇಲ್ಲ. ಕೆಟ್ಟ ನಿಂತ್ಕೊಂಡಿದೀವ್ರಿ. ಹೆಚ್ಚುವರಿ ಬಸ್ಗಳೇ ಇಲ್ಲ ಮೊದ್ಲೇ. ಆ ಬಸ್ ಒಳಗೆ ಈ ರೋಡ್ ನೋಡಿ ಬಸ್ ಒಳಗೆ ಹಚ್ಕೊಳಂಗಿಲ್ಲ. ಮುನ್ನ ನೀವ್ ಮೊದ್ಲ ರೋಡ್ ಮಾಡಿಸ್ರಿ, ಆಮೇಲೆ ನಿಮ್ಮನ್ನ ಹಚ್ಕೊಂಡ್ ಹೋಗ್ತೀವಿ ಅಂತ ಅವ್ರಂತಾರೆ. ಅವ್ರಿಗೆ ಬಹಳ ಸಮಸ್ಯೆ. ನಮ್ಮೂರವ್ರನ್ನ ಯಾರನ್ನು ಸೇರೋದೇ ಇಲ್ಲ, ಅವ್ರು ಹಚ್ಕೊಳದೇ ಇಲ್ಲ ಬಸ್ ಒಳಗ. ಹೆಚ್ಚುವರಿ ಬಸ್ಗಳೂ ಇಲ್ಲ, ರೋಡೂ ಇಲ್ಲ. ಇಲ್ಲಿ ಓಡಾಡೋರು ಹೆಂಗ್ ಓಡಾಡ್ಬೇಕು? ಅಧಿಕಾರಿಗಳು ಆದಷ್ಟು ಬೇಗವಾಗಿ ರೋಡ್ ಮಾಡಿಸ್ಬೇಕು, ನಮ್ಗೆ ಹೆಚ್ಚುವರಿ ಬಸ್ ಬಿಡ್ಬೇಕು. ವಸಂತ ವ್ಯವಸ್ಥೆ ಭಾಳ ಕೆಟ್ಟೋಯ್ತ್ರಿ. ನಮ್ಮೆಲ್ಲ ಸಣ್ಣ ಪುಟ್ಟ ಗಾಡಿ ಯಾವ ಪೇಷಂಟ್ ಕರ್ಕೊಂಡು ಹೋಗ್ಬೇಕಾದ್ರೂ ಸ್ವಲ್ಪ ಅರ್ಜೆಂಟ್ ಸ್ವಲ್ಪ ಬೇಗ ಕರ್ಕೊಂಡು ಹೋಗಪ್ಪ ಅಂದ್ರೆ ಮುದೇರು ಪದರ ವಯಸ್ಸಾದ್ರೆ ಭಾಳ ಕರ್ಕೊಂಡು ಹೋಗ್ತಿರ್ತೀವಿ. ಅವ್ರಿಗೆ ಏನಾಗ್ತಂದ್ರೆ ಅನಾನುಕೂಲ. ನಾವು ಹೋಗೋಷ್ಟರಲ್ಲಿ ಡಾಕ್ಟ್ರ್ ಇರೋದಿಲ್ಲ, ಅದು ಇರೋದಿಲ್ಲ, ದಾರಿ ಸಲ ಲೇಟ್ ಆಗುತ್ತೆ ಅಂತ. ನಮ್ಮ ಸಣ್ಣ ಪುಟ್ಟ ಗಾಡಿ ಏನಾರ ಮಾಲ್ ಹಾಕ್ಯಂತ ಹೋದ್ರು ಗಾಡಿ ಸಾಮಾನು ಮುರಿತೇವೆ. ತಿಂಗಳದಾಗ 2 ರೇಟು 3 ರೇಟು ಬರೀ ಗ್ಯಾರೇಜ್ಗೆ ಹೋಗೋದಾಗ ಸರ್ ನಾವು ದುಡಿಯೋದ 1000-1200 ದುಡ್ತೀವಿ. ಅದ್ರಾಗ ಏನಾಗ್ಬಿಡ್ತಂದ್ರೆ 4000-5000 ರೂಪಾಯಿ ಸಾಮಾನು ಹೋಗ್ಬಿಡ್ತೈತಿ. ಹಾಗಾಗಿ ನಮಗೆ ರೋಡಿನ ಭಾಳ ಸಮಸ್ಯೆ ಆಗಿಬಿಡತಿ. ಡೆಲಿವರಿ ಪೇಷಂಟ್ನಾರ ಬೇಗ ಇಲ್ಲೇ ಹೋಗ್ಬೇಕಪ್ಪ ಅರ್ಜೆಂಟ್ ಐತಿ ಅಂತಂದ್ರೆ ಕರ್ಕೊಂಡು ಹೋಗ್ಬೇಕಾದ್ರೆ ಗಾಡಿ ಕೆಟ್ಟು ನಿಂತ್ಬಿಡ್ತೀವಿ. ಪಾಪ ಗಾಡಿ ಸಿಗಲಿಲ್ಲ. ಡೆಲಿವರಿ ಪೇಷಂಟಿಗೆ ಭಾಳ ಲೇಟ್ ಆಗಿಬಿಡ್ತೀವಿ. ಮತ್ತೆ ವಾಪಸ್ ಮತ್ತೆ 1-1.5 ತಾಸು ಲೇಟ್ ಆಗಿ ಮತ್ತೆ ಬೇರೆ ಗಾಡಿ ಕರ್ಸಿ ಹೋಗೋಷ್ಟರಲ್ಲಿ ಭಾಳ ಅನಿವಾರ್ಯ ಇದಾಗ್ಬಿಡ್ತೀರಿ.
ಆಮೇಲೆ ಸರ್ ಈ ದಾರಿ ನೋಡಿದ್ರೆ ಬರೋದೇ ಇಲ್ಲ, ಫೋನ್ ಹಚ್ಚಿರ್ತೀವಿ ದಾರಿ ನೋಡಿದ್ರೆ ಬರೋದೇ ಇಲ್ಲ ಅಂತ ಹೇಳ್ತಾರೆ. ಬಸ್ನವ್ರು ಕೂಡ ಏನಂತಾರ, ಇಲ್ಲಪ್ಪ ನಮಗೆ ಬಸ್ಸಿಂದು ಭಾಳ ಸಮಸ್ಯೆ ಆಗೈತಿ. ಅವ್ರು ಒಂದು ತಾಸನೇ ಅವಾಗ ಅರ್ಧ ತಾಸು ಒಳಗೆ ಎರಡೇ ಅಡ್ಡಾಡೋರು. ಈಗ ಒಂದೊಂದು ತಾಸು ಆದರೂ ಒಂದು ಬಸ್ ಬರೋದಿಲ್ಲ. ನಾವೇ ಒಂದು ಸಣ್ಣ ಗಾಡಿ ತೊಗೊಂಡು ಕೊಪ್ಪಳ ಮುಟ್ಬೇಕಂದ್ರೂ ನಮಗೆ ಅರ್ಧ ತಾಸು ಮೇಲೆ ಹೋಗುತ್ತೆ ಸರ್. ಅಷ್ಟು ಒಳಗೆ ಆಗೋದೇ ಇಲ್ಲ. ಅರ್ಜೆಂಟ್ ಐತೆ ಅಂದ್ರೆ ನಾವು ಪೇಷಂಟ್ ಕರ್ಕೊಂಡು ಹೋಯ್ತು, ನಮ್ಮ ಮನೆ ಸಮಸ್ಯೆ ಆಯ್ತು, ಯಾವುದೇ ಇದಿರಲಿ ಅನಿವಾರ್ಯತೆ ಅಂತ ನಾವು ಹೋದ್ರೂ ಕೂಡ ಬೇಗ ಯಾವುದು ಕೆಲಸನೇ ಆಗೋದಿಲ್ಲ. ಅಷ್ಟೊಂದು ಸಮಸ್ಯೆ ಆಗ್ಬಿಡ್ತೀವಿ. ಇಲ್ಲಿ ಶಾಸಕರಿಗೆ ಎಲ್ಲ ಮನವಿ ಮಾಡೋದಾಗೈತಿ, ಎಲ್ಲ ಆಗೈತಿ. ಗುದ್ಲಿ ಪೂಜೆ ಮಾಡಿದ್ದಾರೆ 2 ಡೇಟು, ಆದ್ರೂ ಬಂದು ಇನ್ನಾದರೂ ಈ ಕೆಲಸ ಮಾಡೋಕೆ ರೆಡಿ ಇಲ್ಲ. ಕಡೆ ಲಾಸ್ಟ್ಗೆ ಅದಕ್ಕೆ ಟಾರ್ ಹಾಕಲಿಕ್ಕೆ ಪರವಾಗಿಲ್ಲ. ಕಡೆ ಲಾಸ್ಟ್ಗೆ ಈ ಮಳೆಗಾಲ ಅನುಕೂಲಕ್ಕೆ ಗರ್ಸ್ ಹಾಕ್ಬೇಕಂತನೂ ಅದೂ ಕೂಡ ಮನವಿ ಮಾಡೈತಿ, ಯಾವುದೂ ಆಗಿಲ್ಲ ಸರ್. ಹಾಗಾಗಿ ಭಾಳ ಸಮಸ್ಯೆ ಆಗೈತಿ. ಸ್ವಲ್ಪ ನೋಡಿ ಆದಷ್ಟು ಬೇಗ ಮಾಡಿಕೊಟ್ರೆ ಅನುಕೂಲ ಆಗುತ್ತಂತ ನಮ್ಮ ಅನಿಸಿಕೆ. ನಮ್ಮ ಹೆಸರು ಶ್ರೀನಿವಾಸ್ ಅಂತ. ಪಾಂಡೆ ಮಾತಾಡ್ತಾನೆ. ಅಲ್ಲಿ ಮೊನ್ನೆ ಪಬ್ಲಿಕ್ ಶಾಲೆಗ